ಎಲ್ಲ ಉಪಾಧ್ಯಕ್ಷರು ಎಲ್ಲ ಸದಸ್ಯರನ್ನು ಸಂತೋಷದ ವಿಷಯ. ಇನ್ನೂ 4 ದಿನಗಳಾದರೆ ಒಂದು ತಿಂಗಳ ಆಗಿತ್ತು ನಾನು ಬಂದು ಅದನ್ನು ಎಲ್ಲ ಒಂದು 7 ದಿವಸ ಇದರಲ್ಲಿ ಆಗದೇ ಇರ್ತಕ್ಕಂಥ ಕೆಲಸ ಇಲ್ಲಿ ಈಗಾಗಲೇ ಮೊದಲೇ ಕೆಟ್ಟೋಗಿದೆ ನಗರಸಭೆ. ನಾನು 2011-12ನೇ ಸಾಲಿನಲ್ಲಿ ಏನು ಮ್ಯಾನೇಜರಾಗಿ ಬಂದಿದ್ದೆ. ಅವಾಗ ಇರ್ತಕ್ಕಂಥ ನಗರಸಭೆ ಇವಾಗಿಲ್ಲ. ಆದಾಗ್ಯೂ ಮತ್ತು ಪರಮಾತ್ಮ ರೆಗ್ಯುಲೇಷನ್ನಲ್ಲಿ ಕೆಲಸದಲ್ಲಿ ತುಂಬ ಇಲ್ಲಿ ಕಷ್ಟಕರವಾದ ತೊಂದರೆಯಲ್ಲಿ ಇರ್ತಕ್ಕಂಥ ನಗರ ಇದು ಅಂತ ನನಗೆ ಅನಿಸ್ತಾ ಇದೆ. ಅದು ನನಗೆ ಯಾಕಪ್ಪ ಇಲ್ಲಿ ಬಂದ್ರಿ ಅಂತ ನನಗೆ ಅನಿಸ್ತಾ ಇದೆ. ಆದರೂ ಕೂಡ ಒಂದು ಚಾಲನೆ ಇಟ್ಕೊಂಡು ನಾನು ಕೆಲಸ ಮಾಡ್ತೀನಿ. ನೀವು 7 ದಿನ ಅಂತ ಕೊಟ್ಟದ್ದು ಪ್ರದಕ್ಷಿಣೆ ಆಗ್ತಿದ್ರು. ಈಗ ನಮ್ಮ ಹರಿಹರಕ್ಕೆ ಬಂದಿರೋಂಥ ನೀವು ಕೂಡ ಬೆಳಗ್ಗೆ ಒಂದು ರೌಂಡ್ ಹರಿಹರವನ್ನು ಸರ್ವಡಿಂಗ್ ಹಾಕಿದ್ರೆ ಎಲ್ಲ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೋ ಇಲ್ಲ ಅನ್ನೋದನ್ನು ನಿಮ್ಮ ಕಣ್ಣಿಗೆ ಪ್ರತ್ಯಕ್ಷವಾಗಿ ಕಾಣುತ್ತೆ. ಚರಂಡಿಗಳಾಗಲಿ, ರೋಡ್ ಆಗಲಿ ಮತ್ತು ಬೀದಿ ನಾಯಿಗಳಾಗಲಿ ಎಲ್ಲ ನಿಮ್ಮ ಕಣ್ಣೆದುರಿಗೆ ಕಾಣೋ ಅಂಥದ್ದು ವ್ಯವಸ್ಥೆ ನಿಮ್ಗೆ ಕಾಣುತ್ತೆ. ಅದನ್ನು ಕ್ರಮ ತಗೊಳಕ್ಕೆ ನೀವು ಒಂದು ದಾರಿ ಸಿಗುತ್ತೆ. ಇಲ್ಲ ಅಂದರೆ ಅಧಿಕಾರಿಗಳು ಹೊರಗಡೆ ಹೋದ ಕೆಲಸ ಮಾಡೋದು ಆದಷ್ಟು ಬೇಗ ಯಾವ ರೂಪದಲ್ಲಿ ನಾವು ಇದನ್ನು ತಡೆ ಹಿಡಿಬಹುದು ಸಾರ್ವಜನಿಕರಿಗೆ ಮಕ್ಕಳಿಗೆ ಆಗತಕ್ಕಂಥ ನಿರ್ಲಕ್ಷ್ಯ ಅಧಿಕಾರಿಗಳಿಗೆ ನ್ಯಾಯ ಬೇಕೇ ಬೇಕು. ನ್ಯಾಯ ಬೇಕು ಬೇಕು ನ್ಯಾಯ ಬೇಕು. ತೊಲಗಲಿ ತೊಲಗಲಿ ನಾಯಿಗಳು ತೊಲಗಲಿ 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 ನಾಯಿಗಳು ತೊಲಗಲಿ 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 ನಾಯಿಗಳು ತೊಲಗಲಿ. ಸರ್ವ ನಾಯಕರೇ ಹಾಗೂ ಸರ್ವ ಜನರೇ, ಈ ಹರಿಹರದ ಸಾರ್ವಜನಿಕರಿಗೆ ಹೇಳಿದೇನೆಂದರೆ, ನಾಯಿ ಬಂದು ಕಡಿದ್ರು ನೀವು ಸುಮ್ಮನಿರಲ್ಲ. ಇವತ್ತು ನಾವು ಅಧಿಕಾರಿಗಳಿಗೆ ಬೈತಾ ಇದ್ದೀವಿ, ಅಧಿಕಾರಿಗಳಿಗೆ ತೊಲಗಿಸಿದ್ದೀವಿ. ಜನರದು ತಪ್ಪಿದೆ, ಸಾರ್ವಜನಿಕ ತಪ್ಪಿದೆ. ನೋಡ್ತಾರೆ ಹಂದಿ ನಾಯಿಗಳು ಇದ್ರೂ ಸಹ ಇದು ಮಾಡೋಲ್ಲ. ಕಸ ಕಡ್ಡಿಗಳು ನೋಡಿದ್ರು ಸುಮ್ಮನಿರ್ತಾರೆ. ಇದು ನಿರ್ಲಕ್ಷ್ಯತನ ಕಾರಣ ಅಂತ ಹೇಳ್ತಾ ನಾನು ಹೇಳೋದೇನೆಂದರೆ, ಹರಿಹರ ಒಂದು ಪಾಪದ ಕೂಸಾಗಿದೆ. ಏನೇ ಆದರೂ ಸಹ ನಮ್ಮ ಹರಿಹರಕ್ಕೆ ಯಾವುದೂ ಸವಲತ್ತು ಸಿಗಲ್ಲ. ಸರ್ಕಾರದಿಂದ ಸವಲತ್ತುಗಳು ಇರ್ತವೆ, ಎದುರಾಗಿರ್ತವೆ, ಪೇಪರ್ ಇರ್ತವೆ, ಟಿ ವಿ ಇರ್ತಾರೆ, ಆದರೆ ಕಾರ್ಯಗತ ಮಾಡಲ್ಲ. ಕಾರಣೇನೆಂದರೆ, ನಾನು ವಿಚಾರದಲ್ಲಿ ಹೇಳೋದೇನೆಂದರೆ, ಸಾರ್ವಜನಿಕರು ನಾನು ಟಾರ್ಗೆಟ್ ಮಾಡ್ತಾ ಇದ್ದೀನಿ. ಸಾರ್ವಜನಿಕರು ಗಟ್ಟಿಯಾಗಿದ್ದರೆ ಅಧಿಕಾರಿಗಳು ಮಾತು ಕೇಳ್ತಾರೆ. ಅಧಿಕಾರಿಗಳು ಯಾಕೆ ಮಾತು ಕೇಳಲ್ಲ? ನಾವು ಸರಿ ಇಲ್ಲ, ನಾವು ಸಾರ್ವಜನಿಕರು ಸರಿ ಇಲ್ಲ. ಇವತ್ತು ನಮ್ಗೇನು ಬೇಕಾಗಿದೆ? ನಾವೇ 10 ಜನ ಇದ್ದೀವಿ, ನಮ್ಗೇನು ಬೇಕಾಗಿದೆ? ನಾಯಿಗಳು ನಮ್ಗೆ ಇಬ್ಬರಿಗೆ ಅಷ್ಟೇ ಕಡೆಯಿಂದ 10 ಜನ ಕಡೆಯಿಂದ ಎಲ್ಲರೂ ಕೇಳುತ್ತೆ. ಇವತ್ತು ಶಾಲೆಯಲ್ಲಿ ಹೋಗುವ ಮಕ್ಕಳು ಇವತ್ತು ಹಿಡಿತಿದ್ದಾರೆ. ಶಾಲೆಗಳಿಗೆ ಹೋಗ್ಲಿಕ್ಕೆ ನಾಯಿಗಳು ಹಿಡಿತಿದ್ದಾವೆ. ನಾಯಿಗಳು ಇವತ್ತು ಏನಾಗ್ತಿದಾವೆ ಅಂದರೆ, ನಾಯಿಗಳು ಅಟ್ಯಾಕ್ ಮಾಡಿದ್ದಾರೆ ಗುಂಪಾಗಿ. ನಾಯಿಗಳು ನೋಡಿದ ತಕ್ಷಣ ಮಕ್ಕಳು, ಶಾಲಾ ಮಕ್ಕಳು, ಹಿರಿಯರು, ವೃದ್ಧರು ನೀವು ನೋಡ್ತಾ ಇದ್ದೀರ ದಿವಸ ಪ್ರತಿನಿತ್ಯ. ನಿನ್ನೆ ದಾವಣಗೆರೆ ಅಟ್ಯಾಕ್ ಮಾಡಿದೆ, ಇಬ್ಬರಿಗೆ ಅಟ್ಯಾಕ್ ಮಾಡಿದೆ, ಅದು ಪೇಪರಲ್ಲೂ ಬಂದಿದೆ. ಇಷ್ಟೆಲ್ಲ ಗೊತ್ತಿದ್ದು ಯಾಕೆ ನೀವು ನಿರ್ಲಕ್ಷ್ಯ ತೋರಿಸ್ತೀವಿ? ಬರ್ರಿ, ನಮ್ಮ ಜೊತೆಗೆ ಬರ್ರಿ. ನಮಗೆ ಸ್ವಾಸ್ಥ್ಯಕ್ಕೋಸ್ಕರ ನಾವು ಹೋರಾಡ್ತಾ ಇಲ್ಲ. ಸರ್ ಇಲ್ಲಿ ನಗರಸಭೆ ಒಂದು ನ್ಯೂಸ್ ಮಾಡ್ತಾ ಇದ್ದೆ, ಎಲ್ಲಿವರೆಗೂ ನೀವು ಸಾಗ ನೀಡಲ್ವೋ ಅಧಿಕಾರಿಗಳು ಹೆದರಲ್ಲ. ಅಧಿಕಾರಿಗಳು ಏನಾಗಿದೆ, ಅವರು ಒಂಥರ ಎಮ್ಮೆ ಚರ್ಮದವರಾಗಿದ್ದಾರೆ. ಎಮ್ಮೆ ಚರ್ಮದವರು ಭಾಳ ಬೇಡದಿಂದ ಇವತ್ತು ಹರಿಹರ ಮುನ್ಸಿಪಾಲ್ಟಿ ಏನಾಗಿದೆ, ಮುನ್ಸಿಪಾಲ್ಟಿ ಆಗಿದೆ. ಮುನ್ಸಿಪಾಲ್ಟಿ ಅಂದರೆ ಮುನ್ಸಿಪಾಲ್ಟಿ ಆಗಿದೆ. ಇವತ್ತು ಏನೇ ಕೆಲಸಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಆ ಇವತ್ತು ಪೇಪರ್ ಕೊಟ್ಟಿರ್ತಾರೆ, ಎಲ್ಲ ಪ್ರಿಂಟ್ ಮಾಡಿ ಎಲ್ಲ ಮಾಡಿ ಇದು ಮಾಡಿ ಏನೋ ಒಂದು ಸಮಸ್ಯೆ ಬಗೆಹರಿಸುತ್ತೆ. ನೆಕ್ಸ್ಟ್ ಹೋದ್ರಪ್ಪ ಅಂದರೆ ಪೇಪರೆಲ್ಲ ಕಳೆದು ಹೋಗಿದ್ದೀರಿ, ನೀವು ಇನ್ನೊಂದು ತಂದು ಕೊಟ್ಟಿರ್ತಾರೆ. ಏನಿದೆ ಇವರೇನಿದೆ ಮನುಷ್ಯತ್ವ ಇದೆ ಇವರಿಗೆ? ಸ್ವಲ್ಪ ಜ್ಞಾನ ಬೇಡವಾ? ಸರ್ಕಾರಿ ಸವಲತ್ತು ಇರ್ತಾರೆ, ಎಲ್ಲ ಸವಲತ್ತು ಇರ್ತಾರೆ, ಆದರೆ ಜನಗಳಿಗೆ ನ್ಯಾಯ ಕೊಡೋದು ಬೇಡವಾ? ಜನಗಳಿಗೆ ಸವಲತ್ತು ಮಾಡೋದು ಬೇಡವಾ? ಅದಕ್ಕೋಸ್ಕರ ಇವತ್ತು ನಾವು ಹಂದಿಗಳ ಕಾಟ, ಹಂದಿಗಳ ಬಗ್ಗೆನೂ ಎಷ್ಟು ಹೇಳಿದ್ರು ಕಡಿಮೆ. ಇದು ನಾಯಿಗಳು ಇಷ್ಟ ಆದರೆ ಹಂದಿಗಳು ಸಹ ಗುಂಪುಪ್ಪಾಗಿ ಬರ್ತವೆ, ಗಲೀಜು ಮಾಡ್ತಾರೆ. ಸಾಂಕ್ರಾಮಿಕ ರೋಗಗಳು ಬಂದರೆ ಯಾರು ಜವಾಬ್ದಾರಿ? ನಾಯಿ ಕಡಿಬೇಕು ಅಂದರೆ ರೇಬಿಸ್ ರೋಗ ಬರುತ್ತೆ. ರೇಬಿಸ್ ರೋಗ ಬಂದ್ರಪ್ಪ ಅಂದ್ರೆ ಅವನು ಸತ್ತಂಗೆ ಅವನು. ಎಷ್ಟು ಸಾರಿ ಇವ್ರಿಗೆ ಹೇಳಬೇಕು? ಗುಂಪುಪ್ಪಾಗಿ ಬಂದು ಇದು ಮಾಡ್ತಾರೆ. ಅದಕ್ಕೋಸ್ಕರ ನಾನು ಹೇಳೋದಂದರೆ, ಹಂದಿಗಳು ಎಲ್ಲಿ ಬೇಕಲ್ಲಿ ಇದ್ದಾವೆ. ಹಂದಿಗಳು ಮತ್ತು ನಾಯಿಗಳನ್ನು ಬೇರೆ ಕಡೆ ಸಾಗಿಸಬೇಕಂತ ನಾನು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಒತ್ತಾಯ ಮಾಡ್ತೇನೆ. ಆತ್ಮೀಯ ರಕ್ಷಣಾ ವೇದಿಕೆ 2 ಬಾರಿ ಮನವಿ ಕೊಟ್ಟಿದ್ದೇವೆ. ಬೀದಿ ನಾಯಿಗಳನ್ನು ಇಡೀ ಹರಿಹರ ನಗರದ
ಭಾಗದಲ್ಲಿ ಶಾಲೆ ಹೋಗಲು ಮಕ್ಕಳಿಗೂ ಕೂಡ ತೊಂದರೆ ಕೊಡ್ತಿದ್ದಾವೆ, ವೃದ್ಧರಿಗೂ ತೊಂದರೆ ಕೊಡ್ತಿದ್ದಾವೆ. ಮತ್ತೆ ಹರಿಹರದ ಹಂದಿಗಳು ಅವಳಿ ಕೂಡ ಬಹಳ ಆಗಿದ್ದಾವೆ. ಎಲ್ಲಿ ನೋಡಿದ್ರು ಕೂಡ ಮಕ್ಕಳಿಗೆ ಕಡಿತಿದ್ದಾವೆ. ಅಧಿಕಾರವನ್ನು ಬಳಸಿ ತನ್ನ ಬರುವಂತ ಎಲ್ಲ ಹಾಕಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಕರ್ನಾಟಕ ರಕ್ಷಣೆ ವೇದಿಕೆ ಮುಕ್ತಿ ಹಾಕ್ಬೇಕಾಗುತ್ತೆ. ನಾವು ಮದುವೆ ಕೊಡ್ತಿದ್ದೀವಿ, ಸಮಯ ಕೊಡ್ತಿದ್ದೀವಿ. ತಕ್ಷಣ ಒಂದು 7 ದಿನದ ಕಾಲ ಅವ್ರಿಗೆ ಅವಕಾಶ ಕೊಡ್ತೇವೆ. ತಕ್ಷಣ ಬೀದಿ ನಾಯಿಗಳು ಎಲ್ಲಿದ್ದಾವೋ ಅವೆಲ್ಲ ಪ್ರತಿಯೊಂದು ಹರಿಹರ ನಗರವನ್ನ ಹುಡುಕಾಡಿ ನೀವು ಅದಕ್ಕೆ ಒಂದು ಕಾನೂನು ರೀತಿ ಒಳಗೆ ಅದನ್ನು ಬಂಧಿಸ್ಬೇಕಂತೇಳಿ ಕರ್ನಾಟಕ ರಕ್ಷಣೆ ವೇದಿಕೆ ಯಾವಾಗಲನ್ನ ಆಗ್ರಹವನ್ನು ಮಾಡುತ್ತೆ. ನಾವು ಯಾವಾಗಲೂ ಈಗ ಕಮಿಷನರ್ ಬಂದರೆ ಮದುವೆ ಕೊಟ್ಟು ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಮಾತಾಡಿ ನಾವು ಗೆಲ್ಲಿದ್ದೀವಿ. ಶಾಂತಿನಿಂದ ನೋವುಗಳು ಭಾಳ ಆಗಿದ್ದಾವೆ. ಇನ್ನು ಮುಂದೆ ನಾವು ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ನಾವು ಇನ್ನು ಮುಂದೆ ಹೋರಾಟ ಮಾಡ್ತಾ ಇದ್ವಿ. ನಮ್ಮದು ಕಳಕಳಿ ಏನಂದರೆ ಹರಿಹರದಲ್ಲಿರುವ ಎಲ್ಲ ಪಾರ್ಕ್ಗಳು ಸರಿ ಆಗಬೇಕು, ಸ್ವಚ್ಛ ಆಗಿರಬೇಕು. ಆಮೇಲೆ ಮಕ್ಕಳು ಹುಡುಗರು ಆಟಿಕೆ ಸಾಮಾನುಗಳು ಎಲ್ಲ ಬರ್ಬಾದಾಗಿದ್ದಾವೆ, ಒಂದೂ ಸರಿ ಇಲ್ಲ. ಸರ್ಕಾರದಿಂದ ಅವರಿಗೆ ಸ್ಯಾಂಕ್ಷನ್ ಆಗಿರ್ತದೆ, ಹಾಗೆ ಇಟ್ಕೊಂಡಿರ್ತಾರೆ ಇಲಾಖೆ ಇದರಲ್ಲಿ ಖಜಾನೆಯಲ್ಲಿ. ಅದನ್ನು ಉಪಯೋಗ ಮಾಡಬಾರ್ದಾ? ಹರಿಹರದಲ್ಲಿ 2-3 ಅಧಿಕಾರಿಗಳನ್ನ ವರ್ಗಾವಣೆಯಾಗಿದ್ದಾರೆ. ಆದರೂ ಕೂಡ ಹರಿಹರನ್ನ ಸ್ವಚ್ಛತೆಯನ್ನು ಮಾಡಿಲ್ಲ. ನೂತನ ಅಧಿಕಾರಿಗಳು ಬಂದಿದ್ದಾರೆ, ಅವರೊಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಹರಿಹರವನ್ನ ನಾನು ಹುಟ್ಟು ಬೆಳೆದ ಊರಿದು, ನಾನು ಕೂಡ ಹರಿಹರವನ್ನು ಸ್ವಚ್ಛತೆ ಮಾಡಬೇಕಂತೇಳಿ ಎಲ್ಲರ ತಾಯಿ ಹೇಳಿದ್ದೀವಿ ನಾವು ಕೂಡ. ಆದರೂ ಕೂಡ ಕರ್ನಾಟಕ ರಕ್ಷಣೆ ವೇದಿಕೆ ಒಬ್ಬ ಅಧಿಕಾರಿಗಳನ್ನು ಒಳ್ಳೆ ಕೆಲಸ ಮಾಡಿದರೆ ಅವ್ರ ಹಿಂದೆ ಇರ್ತೇವೆ. ಒಂದು ಕೆಟ್ಟ ಕೆಲಸ ಮಾಡಿದ್ರೆ ನಮ್ಮ ಕಣ್ಣೆದುರಿಗೆ 3 ಅಧಿಕಾರಿಗಳನ್ನು ವರ್ಗಾವಣೆ ಆಗಿದ್ದಾರೆ. ನಾವು ಕರ್ನಾಟಕ ರಕ್ಷಣೆ ವೇದಿಕೆ ನಾಯಕಾಗಿ ಹೋರಾಟ ಮಾಡ್ತೀವಿ. ಅನ್ಯಾಯ ಕಂಡ್ರೆ ಖಂಡಿಸ್ತೇವೆ. ಹರಿಹರದಲ್ಲಿ ಸುತ್ತಮುತ್ತಲು ಹರಿಹರದಲ್ಲಿ ಬೀದಿ ನಾಯಿಗಳನ್ನು ಅವಳಿ ಹೆಚ್ಚಾಗಿದೆ. ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು, ಹೆಲ್ತ್ ಇನ್ಸ್ಪೆಕ್ಟರ್ಗಳು ತಮ್ಮ ಅಧಿಕಾರಿ ವ್ಯಾಪ್ತಿದೆಯೋ ಪೂರ ಹರಿಹರ ಸಂಪೂರ್ಣ ಸರ್ ಏನಾಗಿದೆ ಅಂದರೆ ಎಲ್ಲ ವಾರ್ಡ್ ಶಾಲೆ ಮಕ್ಕಳು ಹೋಗೋದು ಕಷ್ಟ ಆಗಿದೆ, ಮತ್ತು ವೃದ್ಧರು ಬೆಳಗ್ಗೆ ವಾಸಕ್ಕೆ ಹೋಗೋದು ಕಷ್ಟ ಆಗಿದೆ. ಎಲ್ಲರಿಗೂ ತೊಂದರೆ ಆಗಿದೆ. ಹಂದಿಗಳು ಸರ್ ಎಲ್ಲಿ ಬೇಕಲ್ಲಿ ಬೀದಿಗಳೆಲ್ಲ ಅನವಶ್ಯಕವಾಗಿ ನೋಡ್ತೀವಿ. ಎಲ್ಲ ವಿಡಿಯೋಸ್, ಫೋಟೋಸ್ ಎಲ್ಲ ದಾಖಲೆಗಳಿದೆ ನಮ್ಮಲ್ಲಿ. ನೀವು ಒಳ್ಳೆ ಅಧಿಕಾರಿಗಳು ಅಂತ ನಮಗೆ ವಿಶ್ವಾಸ ಇದೆ. ಅದನ್ನು ನಮ್ಮ ಅಧಿಕಾರಿ ವ್ಯಾಪ್ತಿಯೊಳಗೆ ಬರೋಂಥ ಎಲ್ಲರನ್ನೂ ಕರ್ಕೊಂಡು 7 ದಿವಸ ಕಾಲ ನಿಮಗೆ ಸಮಯ ಕೊಡ್ತೀವಿ. ಆ ಸಮಯದೊಳಗಡೆ ನೀವು ಹರಿಹರನ್ನು ಸ್ವಚ್ಛತೆ ಮಾಡಿದ್ರೆ ನಾವು ಅದನ್ನು ಸ್ವಾಗತ ಬಯಸ್ತೀವಿ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಿ ನಗರಸಭೆಯನ್ನು ಮುಕ್ತಿ ಹಾಕ್ಬೇಕಂತ ಕಾಲ ಬರುತ್ತೆ. ಅದು ಅವಕಾಶ ಅಧಿಕಾರಿಗಳು ಕೊಡಬೇಡಿ ಹೇಳಿ ಮಾತಾಡ್ತಿದ್ದೀವಿ. ಅದೇ ರೀತಿಯಾದಂಥ ನಾವು ಆದ್ಮೇಲೆ ಇವತ್ತೇನು ಹರಿಹರ ನಗರ ಅಂತ ಕಳೆದು ಸುಂದರ ನಗರ ಅಂತ ಕಳೆದಿವತ್ತು ಆ ನಗರ ನೋಡ್ಬಿಟ್ರೆ ಯಾರು ಬಂದರೆ ಭೂಮಿಷ ಓಡಾಡೋ ಪರಿಸ್ಥಿತಿ ಬಂದಿದೆ. ಈ ನಗರದಲ್ಲಿ ಎಲ್ಲಿ ನೋಡಿದ್ರೆ ನಾಯಿಗಳು, ಹಕ್ಕಿಗಳು ಕಾಟ ಆಗಿದೆ. ಅದರಲ್ಲಿ ಇವತ್ತು ಸಾಂಕ್ರಾಮಿಕಗಳು ಹರಡುತ್ತಿರೋದ್ರಿಂದ ಈ ಜನರು ಭಯಭೀತರ ಓಡ್ತದೆ. ಸಣ್ಣ ಮಕ್ಕಳು ಶಾಲೆ ಹೋಗ್ತಿದ್ರೆ ನಾಯಿಗಳನ್ನು ಬಾಯಿ ಕಚ್ತದೆ. ಹಲವಾರು ನಿದರ್ಶನ ನೋಡ್ತಾ ಇಲ್ಲ. ಇವತ್ತು ಕೂಡಲೇ ಸಂಬಂಧಪಟ್ಟ ಏನು ಮಾಡಿ ಪೌರಾಯುಕ್ತರು ಆಸಕ್ತಿಗಳಂತ ಪೌರಾಯುಕ್ತರಾಗಿರೋದ್ರಿಂದ ಕೂಡಲೇ ಏನು ನಗರ ಸ್ವಚ್ಛತೆಗೆ ಏನು ಬೇಕು ಅವೆಲ್ಲ ಕ್ರಮ ಕೈಗೊಳ್ಳುತ್ತೆ ತಮ್ಮಲ್ಲಿ ಮನವಿ ಮಾಡ್ತದೆ. ಇಲ್ಲಾಂದರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ನಾವು ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತೇಳಿ ಮುಖಾಂತರ ನಮ್ಮಲ್ಲಿ ಆಗ್ರಹಿಸ್ತಾ ಇದ್ದೀವಿ. ಪೌರಾಯುಕ್ತರು ಹರಿಹರ, ದಾವಣಗೆರೆ ಜಿಲ್ಲೆ ಹರಿಹರ ಮಾನ್ಯರೇ, ಹರಿಹರ ದಕ್ಷಿಣ ಕಾಶಿಯಲ್ಲಿ ಹೆಸರುಗಳಿಸಿರುವ ಹರಿಹರ ನಗರದಲ್ಲಿ ಸುಂದರವಾದ ಹರಿಹರೇಶ್ವರ ದೇವಸ್ಥಾನವಿದ್ದು ಪ್ರತಿನಿತ್ಯ ವಿವಿಧ ಭಾಗದಿಂದ ಭಕ್ತರು ಹರಿಹರೇಶ್ವರ ದರ್ಶನ ಪಡೆದುಕೊಂಡು ಹೋಗಿದ್ದಾರೆ. ಆದರೆ ಇಂತಹ ಪುಣ್ಯಕ್ಷೇತ್ರ ನಗರವು ಬಳಕೆ ತೊಂದರೆಯಾಗಿದೆ. ನಗರದ ಪ್ರತಿಯೊಂದು ಭಾಗಗಳಲ್ಲಿ ಕಸ, ಕೊಳಚೆ ನೀರು ಒಂದು ರಸ್ತೆಯೆಲ್ಲ ಓಡಾಡುವ ಪರಿಸ್ಥಿತಿ ಬಂದಿದೆ. ಇದರಿಂದ ಶಾಲಾ ಕಾಲೇಜುಗಳು ಚಿಕ್ಕ ಮಕ್ಕಳಿಗೆ ಬೀದಿ ನಾಯಿಗಳು ದಾಳಿ ಮಾಡಿರುವ ಹಲವಾರು ನಿದರ್ಶನ ಇದೆ. ಕೆಲವು ಮಕ್ಕಳು ಬೀದಿ ನಾಯಿಗಳ ಹಾವಳಿಯಿಂದ ಶಾಲೆ ಹೋಗಲು ಭಯದಿಂದ ಹಿಂದೇಟಾಗುತ್ತಿದ್ದಾರೆ. ಸಾರ್ವಜನಿಕರು ನಗರಸಭೆ ನಿರ್ದೇಶಕರು ಇಲ್ಲಿ ಶಾಪ ಹಾಕುತ್ತಿದ್ದಾರೆ. ನಗರದಲ್ಲಿ ಸರಿಯಾಗಿ ಜನರು ಸುದ್ದಿ ಆಗುತ್ತಿಲ್ಲ. ಆದ್ದರಿಂದ ಸಾಂಕ್ರಾಮಿಕ ರೋಗಗಳು ಹರಡುತ್ತಿವೆ. ಈ ಘಟನೆಗಳ ಬಗ್ಗೆ ಹಾಗಾಗಿ ನಗರದಲ್ಲಿ ಆಗುತ್ತಿರುವ ಈ ಒಂದು ಘಟನೆಗಳು ಶೀಘ್ರವೇ ಪರಿಹಾರ ಮಾಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ವಾರ ದಿನಗಳ ಕಾಲ ಗಡುವು ನೀಡಿದೆ. ಎಲ್ಲ ಉಪಾಧ್ಯಕ್ಷರು, ಎಲ್ಲ ಸದಸ್ಯರನ್ನು ಸಂತೋಷದ ವಿಷಯ. ಇನ್ನು 4 ತಿಂಗಳಾದರೆ ಒಂದು ತಿಂಗಳ ಆಗಿತ್ತು ನಾನು ಬಂದು. ಅದನ್ನು ಎಲ್ಲ ಒಂದು 7 ದಿವಸ ಸಮಯ ಅದರಲ್ಲಿ ಆಗದೇ ಇರ್ತಕ್ಕಂಥ ಕೆಲಸ ಇಲ್ಲಿ ಈಗಾಗಲೇ ಮೊದಲೇ ಕೆಟ್ಟೋಗಿದೆ ಈ ನಗರದಲ್ಲಿ. ನಾನು 2011-12ನೇ ಸಾಲಿನಲ್ಲಿ ಏನು
ಮ್ಯಾನೇಜರ್ ಆಗಿ ಬಂದಿದ್ದೆ. ಅವಾಗ ಇರ್ತಕ್ಕಂಥ ನಗರಸಭೆ ಇವಾಗಿಲ್ಲ. ಆದಾಗ್ಯೂ ಮತ್ತು ಪರಮಾತ್ಮ ಜನರೇಷನಲ್ಲಿ ಕೆಲಸದಲ್ಲಿ ತುಂಬ ಇಲ್ಲಿ ಸುಖಕರವಾದ ತೊಂದರೆಯಲ್ಲಿರ್ತಕ್ಕಂಥ ನಗರ ಇದು ಅಂತ ನನಗೆ ಈಗ ಅನಿಸ್ತಾ ಇದೆ. ಅದು ನನಗೆ ಯಾಕಪ್ಪ ಇಲ್ಲಿ ಬಂದೆ ಅಂತ ನನಗೆ ಅನಿಸ್ತಾ ಇದೆ. ಆದರೂ ಕೂಡ ಒಂದು ಚಾಲನೆ ಕೊಡು ನಾನು ಕೆಲಸ ಮಾಡ್ತೀನಿ. ನೀವು ಹೇಳಿದೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಡ ಹರಿಹರ ತಾಲೂಕು ವತಿಯಿಂದ ಇಂದು ಹರಿಹರ ನಗರದಲ್ಲಿ ಬೀದಿ ನಾಯಿಗಳು, ಹಂದಿ ಹಾಗೂ ಬಿಡಾಡಿ ದನಗಳ ಹಾವಳಿ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಮಾನ್ಯ ಪೌರಾಯುಕ್ತರಿಗೆ ಮನವಿಯನ್ನ ನೀಡಲಾಯಿತು. ಈ ಸಂದರ್ಭದಲ್ಲಿ ಹರಿಹರ ತಾಲೂಕಾ ಅಧ್ಯಕ್ಷರಾದ ವೈ ರಮೇಶ್ ಮಾನೆ, ನಗರ ಘಟಕ ಅಧ್ಯಕ್ಷ ಪ್ರೀತಂ ಬಾಬು, ಹಿರಿಯ ಪತ್ರಕರ್ತರಾದ ಬಿ ಮುಗ್ದಂ, ಗೌರವ ಸಲಹೆಗಾರರಾದ ಸುಬ್ರಹ್ಮಣ್ಯ ನಾಡಿಗೇರ್, ಸಿದ್ದಪ್ಪ ಎಂಎನ್, ಹಾಲಸ್ವಾಮಿ, ನಾಗರಾಜ್, ರಾಮು, ಮಂಜುನಾಥ್ ಇದ್ದರು. ದಾರಿ ಸಿಗುತ್ತೆ. ಇಲ್ಲ ಅಂದ್ರೆ ಅಧಿಕಾರಿಗಳು